ನಮಸ್ಕಾರ ರ್ಯಾಪಿಪೇ ಬಳಕೆದಾರರಿಗೆ. ಇವತ್ತೊಂದು ವಿಷಯ ಏನಂತಂತಂದರೆ AEPS ಇದರಲ್ಲಿ ನೋಡಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಬಂದು ಇವಾಗ ಹೊಸ ರೂಲ್ಸ್ ಏನಿದೆ ಅಂತಂತಂದರೆ ಬಯೋಮೆಟ್ರಿಕ್ಕಿಂದ ನೀವು ಅಥೆಂಟಿಕೇಷನ್ ಮಾಡೋದಕ್ಕಾಗಲ್ಲ. ಸೊ ಡೈರೆಕ್ಟು ಫೇಸಿಂದನೇ ಮಾಡಬೇಕು. ಫೇಸ್ ಸ್ಕ್ಯಾನಲ್ಲಿ ಬಂದು ನೀವು ಆಧಾರ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ಬಯೋಮೆಟ್ರಿಕ್ ಏನು ಕನೆಕ್ಟ್ ಮಾಡೋದೇನು ಬೇಕಾಗಿಲ್ಲ, ನಿಮ್ಮ ಫೇಸಿಂದ ಅಥೆಂಟಿಕೇಷನ್ನು ಆಗುತ್ತೆ. ಸೊ ಫೇಸ್ ಅಥೆಂಟಿಕೇಷನ್ ಆಗಬೇಕು ಅಂತಂತಂದರೆ ನಿಮಗೆ ನೋಡಿ, ಇದು ಆಧಾರ್ ಕಾರ್ಡ್ ನಂಬರ್ ಇದೆ. ಸೊ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಬಾಕ್ಸಲ್ಲಿ ಕ್ಲಿಕ್ ಮಾಡ್ತೀರಾ. ಸೊ ಫೇಸ್ ಸ್ಕ್ಯಾನರ್ ಕೊಡ್ತೀರಾ. ಸೊ ಫೇಸ್ ಸ್ಕ್ಯಾನರ್ ಕೊಟ್ಟರೆ ನಿಮಗೆ ಡೈರೆಕ್ಟಾಗಿ ತೊಗೊಳಲ್ಲ ಅದು, ಓಕೆನಾ. ಸೊ ಇವಾಗ ನೀವು ಪ್ಲೇ ಸ್ಟೋರಲ್ಲಿ ಬಂದು ಫೇಸ್ RD ಸರ್ವಿಸ್ ಇನ್ಸ್ಟಾಲ್ ಮಾಡಬೇಕು. ನೋಡಿ ಪ್ಲೇ ಸ್ಟೋರಲ್ಲಿ ಸೊ ಇದ್ರದ್ದು ಲಿಂಕು ನಾನು ಕೊಟ್ಟಿರ್ತೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ಮೇಲ್ಗಡೆ ಸರ್ಚು ನೋಡಿ, ಫೇಸ್ RD ಸರ್ವಿಸ್ ಆ್ಯಪ್ ಅಂತ ಬರುತ್ತೆ. ಫೇಸ್ RD ಸರ್ವಿಸ್ ಆ್ಯಪ್ ನೀವು ಇನ್ಸ್ಟಾಲ್ ಮಾಡಿದ್ರೆ ನೋಡಿ, ಇದು ಫೇಸ್ RD ಸರ್ವಿಸ್ ಆ್ಯಪ್ ಇದು. ಸೊ ಫೇಸ್ RD ಸರ್ವಿಸಲ್ಲಿ ನೀವು ಇನ್ಸ್ಟಾಲ್ ಮಾಡಿ. ಸೊ ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ನಿಮಗೆ ಅನ್ಇನ್ಸ್ಟಾಲ್ ಅಂತ ಬರಲ್ಲ, ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಅಂತಲೇ ಇರುತ್ತೆ. ಸೊ ಇವಾಗ ನಿಮಗೆ ಇದು ಇನ್ಸ್ಟಾಲ್ ಆಗಿದೆ. ಇನ್ಸ್ಟಾಲ್ ಆದಮೇಲೆ ಮತ್ತೆ ಅಗೇನ್ ನೀವು ರ್ಯಾಪಿಪೇ ಅಪ್ಲಿಕೇಶನ್ಗೆ ಬನ್ನಿ. ನೋಡಿ, ಇವಾಗ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದ್ದೀರಾ. ಆಧಾರ್ ಕಾರ್ಡ್ ನಂಬರ್ ಬಂದು ಏಜೆಂಟ್ ಯಾರಿರ್ತಾರೆ ಅಂದರೆ ರ್ಯಾಪಿಪೇ ಯೂಸರ್ ಯಾರಿರ್ತಾರೆ ಅವ್ರದ್ದು ಮಾತ್ರ, ಕಸ್ಟಮರ್ದು ಹಾಕಕ್ಕೆ ಹೋಗ್ಬಿಡಿ. ಕೆಲವರು ಕಸ್ಟಮರ್ದು ಅಂತ ಅಂದ್ಕೊಂಡು ಕಸ್ಟಮರ್ದು ಹಾಕ್ಬಿಡ್ತಾರೆ. ಸೊ ಏಜೆಂಟ್ ಯೂಸರ್ ಯಾರಿದ್ದಾರೆ ಅವ್ರದ್ದು ಮಾತ್ರ ಆಧಾರ್ ಕಾರ್ಡ್ ನಂಬರ್ ಹಾಕಾದ್ಮೇಲೆ ನೆಕ್ಸ್ಟ್ ಫೇಸ್ ಅಥೆಂಟಿಕೇಷನ್ ಕೊಡಿ. ಫೇಸ್ ಅಥೆಂಟಿಕೇಷನ್ ಕೊಟ್ಟಾದ್ಮೇಲೆ ನಿಮಗೆ ನೋಡಿ, ಇವಾಗ RD ಸರ್ವಿಸ್ ಬಯೋಮೆಟ್ರಿಕ್ ಬೇಕಾಗಿಲ್ಲ, ತಿಳ್ಕೊಳ್ಳಿ. ಇನ್ನು ಮುಂದಕ್ಕೆ ಬಯೋಮೆಟ್ರಿಕ್ಕು ಬೇಕಾಗಿಲ್ಲ, ಏಜೆಂಟ್ ಇರೋರಿಗೆ ಮಾತ್ರ, ಕಸ್ಟಮರ್ಗೆ ಬೇಕೇ ಬೇಕು, ಓಕೆನಾ. ಸೊ ಇವಾಗ ನೋಡಿ, ಕಣ್ಣು ಮುಚ್ಚಿ ತೆಗಿಬೇಕಷ್ಟೆ. ಈಗ ಸಿಮ್ ಕಾರ್ಡ್ ಆಕ್ಟಿವೇಶನ್ ಮಾಡ್ಬೇಕಾದ್ರೆ ಯಾವ ಥರ ಕಣ್ಣು ಮುಚ್ಚಿ ತೆಗಿತಾರೆ ಆ ಥರ ಕಣ್ಣು ಮುಚ್ಚಿ ತೆಗೆದ ತಕ್ಷಣ ನಿಮಗೆ ಫೇಸ್ RD ಸರ್ವಿಸು 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಆಕ್ಟಿವೇಟ್ ಆಗುತ್ತೆ. ಸೊ ಕೆಲವರು ನೋಡಿ, ಇದರಲ್ಲಿ ಏಜೆಂಟ್ ಅಥೆಂಟಿಕೇಷನ್ ಆದಮೇಲೆ ಕೆಲವು ಕಂಡೀಷನ್ಸ್ ಇದೆ. ಇದರಲ್ಲಿ ನಿಮ್ದು ಏನೇನು ಶಾಪ್ ಇದೆ, ಎಜುಕೇಷನ್ ಇದೆ, ಆ್ಯನ್ಯುವಲ್ ಇನ್ಕಮ್ಮು, ಇದೆಲ್ಲ ಬಂದು ಫಿಲ್ ಮಾಡಬೇಕು. ಸೊ ನೋಡಿ, ಮದರ್ ನೇಮು, ಫಾದರ್ ನೇಮು, ಮ್ಯಾರಿಡ್ ಸ್ಟೇಟಸ್ಸು, ಇದೆಲ್ಲ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಒಂದು ಸರಿ ಮಾತ್ರ ಕಂಪನಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ನೋಡಿ, ಶಾಪ್ ಟೈಪ್ ಬಂದು ನಿಮ್ಮದು ಸ್ವಂತ ಅಂಗಡಿನ ಇಲ್ಲ ಬಾಡಿಗೆ ಅಂಗಡಿನ ಅಂತ ಕೇಳುತ್ತೆ. ಸ್ವಂತ ಇದ್ದರೆ ಸ್ವಂತ ಅಂತ ಎಂಟ್ರಿ ಮಾಡಿ. ಎಜುಕೇಷನ್ನು ನೀವೇನು ಮಾಡಿರ್ತೀರ, ಏನು ಓದಿರ್ತೀರ, ಗ್ರ್ಯಾಜುಯೇಟ್ ಇರುತ್ತಾ ಇಲ್ಲ 10th ಆಗಿರುತ್ತಾ 12 ಆಗಿರುತ್ತಾ. ಸೊ ಗ್ರ್ಯಾಜುಯೇಟ್ ಇದ್ದರೆ ಗ್ರ್ಯಾಜುಯೇಟ್ಗೆ ಹಾಕೊಳ್ಳಿ. ಸೊ ಇನ್ಕಮ್ಮು ಏನಿರುತ್ತೆ, ಇನ್ಕಮ್ ಏನಿರುತ್ತೆ, ಆ್ಯನ್ಯುವಲ್ ಇನ್ಕಮ್ಮು ಅಂದರೆ ವರ್ಷದ್ದು. ಸೊ ನಿಮ್ಗೇನಿರುತ್ತೆ ಅದನ್ನು, ನಿಮ್ಗೇನು ಇನ್ಕಮ್ ಅದು ಹಾಕೊಳ್ಳಿ. ನೋಡಿ, ಇದು ಬಂದು ಸ್ಯಾಲ್ರಿಡು, ಪ್ರೊಫೆಷ್ನಲ್ಲು, ರಿಟೈರ್ಡ್ ಅಂತ ಇರುತ್ತೆ. ಸೊ ನಮಗೇನು ಬೇಕು ಅದನ್ನು ನಾವು ಫಿಲ್ ಮಾಡ್ಕೊಳ್ತೀವಿ, ನಿಮಗೇನಿರುತ್ತೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕೊಳ್ಳಿ. ಸೊ ಬಿಸ್ನೆಸ್ ಬಂದು ನೋಡಿ ಇದರಲ್ಲೇ ಇದೆ, ಪಬ್ಲಿಕ್ ಅಂತ ಕೊಡ್ತೀನಿ ನಾನು, ಪಬ್ಲಿಕ್ ಅಂತ ಕೊಟ್ಕೊಂಡು ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ನೀವು ನ್ಯಾಚುರಲ್ ಬಿಸ್ನೆಸ್ಸು, ರೀಟೇಲ್ ಶಾಪು. ನೆಕ್ಸ್ಟು ಇದ್ರಲ್ಲಿ ಬಂದು ನಿಮ್ಮದು ಅಂಗಡಿ ಏನಿದೆ ನೋಡಿ, ಮರ್ಚೆಂಟ್ ಕ್ಯಾಟಗರಿ ಕೋಡ್ ಅಂತಂದರೆ ನಿಮ್ಮದು ಅಂಗಡಿ, ಮೊಬೈಲ್ ಅಂಗಡಿ ಇರುತ್ತಾ, ಜೆರಾಕ್ಸ್ ಅಂಗಡಿ ಇರುತ್ತಾ, ಗ್ರಾಸರಿ ಅಂಗಡಿ ಇರುತ್ತಾ, ಪ್ರಾವಿಷನ್ ಸ್ಟೋರು,
ಇಯರ್ ಟ್ರಾವೆಲಿಂಗು ಏನಿರುತ್ತೆ ಅದು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಮದರ್ ನೇಮು ಇದು ಒನ್ ಟೈಮ್ ಮಾತ್ರ ನೀವು ಫಿಲಪ್ ಮಾಡ್ಕೋಬೇಕು, ಪದೇ ಪದೇ ಏನು ಕೇಳಲ್ಲ ಇದು. ಸೊ ಇದು ಬಂದು ಮ್ಯಾರಿಡು ಅಂದರೆ ನಿಮಗೆ ಮದುವೆ ಆಗಿದೆಯಾ ನೋಡಿ, ಇದನ್ನು ನಿಮಗೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ಮೇಲ್ ಎತ್ತಿ. ಸಿಂಗಲ್ ಇದ್ದರೆ ಮದುವೆ ಆಗಿಲ್ಲ ಅಂದರೆ ಸಿಂಗಲ್ ಹಾಕ್ಕೊಳ್ಳಿ, ಮದುವೆ ಆಗಿದ್ದರೆ ಮ್ಯಾರಿಡ್ ಅಂತ ಹಾಕ್ಕೊಂಡು ನೆಕ್ಸ್ಟು ಸಬ್ಮಿಟ್ ಕೊಡಬೇಕಷ್ಟೆ. ಇವಾಗ ನಿಮಗೆ ಇದೆಲ್ಲ ಫುಲ್ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಯೂಸ್ ಮಾಡ್ಬೋದು ನೀವು.